ಆನ್ ದ ವೇ ಬರ್ಬೇಕು ನೋಡಿ. ನಮಗೆ ಹೀಗೂ ಉಂಟೆ ನೆನಪಿಸ್ಬಿಟ್ರು. ಇವ್ರನ್ನ ನಾನು ಕರೆಯೋಕ್ಕೇನು ಹೋಗಿಲ್ಲ, ಇರೋದೇ ಟಿ ವಿ ನೈನಲ್ಲಲ್ವಾ ಅವರು. ದಾರಿಯಲ್ಲಿ ಬರ್ತಾ ಸಿಕ್ಕರು. ಟಿ ವಿ ನೈನಿಗೆ ರಿಪೋರ್ಟ್ ಮಾಡೋಣ ಅಂತ ಬರ್ತೀನಿ, ಶೂಟಿಂಗ್ ಮಾಡ್ತಾರೆ ಒಳಗಡೆ. ವಿಚಿತ್ರ, ವಿಸ್ಮಯ, ಭಯಾನಕ. ಬೆಂಗಳೂರಿನ ರಾಜಾಜಿನಗರದ ಪೊಲೀಸ್ ಸ್ಟೇಷನ್ನಿನಲ್ಲಿ ಇಬ್ಬರು ಅಪರಾಧಿಗಳು ಇದ್ದಕ್ಕಿದ್ದಂತೆ ಮಾಯವಾಗಿದ್ದಾದ್ರು ಯಾಕೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನನಗೆ ಯಾವಾಗಲೂ ದ ಬಿಗ್ಗೆಸ್ಟ್ ಫ್ಯಾನ್ ಸರ್. ಥ್ಯಾಂಕ್ ಯು ಸೋ ಮಚ್. ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಕಾರ್ಯಕ್ರಮ. ಸೊ ಈ ರೀತಿ ಒಂದು ಅದ್ಭುತ. ಸೊ ನಾವು ಎಲ್ಲರನ್ನೂ ಕರೆಸಿದ್ವಿ. ಸಿನಿಮಾದವ್ರು ವರ್ಕೌಟ್ ಆಗ್ತಿಲ್ಲ, ಒಂದು 2 ವಾಯ್ಸ್ ಮಾಡ್ಬಿಡ್ತೀನಿ. ನಮ್ಮ ಕೃಷ್ಣ ಬೈರೇಗೌಡ ಸರ್ ಇದ್ದಾರೆ. ಸರ್ ನಾನು ನಿಮ್ಮದೇ ಕಾನ್ಸ್ಟಿಟ್ಯೂಷನ್ ಸರ್, ಮೊದಲನೇ ಊರು ತಿಮ್ಸಂದ್ರದವನು ನಾನು. ದ ಗ್ರೇಟೆಸ್ಟ್ ಪೊಲಿಟಿಷಿಯನ್ ನಮ್ಮ ಕೃಷ್ಣ ಬೈರೇಗೌಡ ಸರ್, ನಾನು ವೆರಿ ಬಿಗ್ ಫ್ಯಾನ್ ಸರ್. ಥ್ಯಾಂಕ್ ಯು. ಇದಾದಮೇಲೆ ನಾನು ನೋಡಿದೆ, ಸರಿ ಯಾರು ವರ್ಕೌಟ್ ಆಗ್ತಿಲ್ಲ. ತುಂಬ ಅದ್ಭುತ ಸ್ಫುರದ್ರೂಪಿ, ಭಾಳ ನೋಡೋಕೆ ಚೆನ್ನಾಗಿರುವಂಥ ನಮ್ಮ ಅನಂತ್ ಸರ್ ಜೊತೆ ಕೆಲಸ ಮಾಡಿದ್ದೆ ನಾನು. ಅನಂತ್ ನಾಗ್ ಅವ್ರ ಮನೆಗೆ ಹೋಗ್ಬಿಟ್ಟು ಕರೆದ್ರೆ ಬರ್ಬೋದೇನೋ ಅಂತ ಅವ್ರ ಮನೆಗೆ ಹೋದೆ. ಸುಂದರ, ಅವರು ಭಾಳ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಕೂತಿದ್ರು ಹಿಂಗೆ. ಹೋದೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನು ಬಂದಿದ್ದು ಸರ್? ಹಿಂಗೆ ಟಿ ವಿ ನೈನ್ ಅವರೊಂದು ಟಿ ವಿ ನೈನ್ ಸಲ್ಯೂಟ್ ಅಂತ ಪೊಲೀಸ್ನವ್ರಿಗೆ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ನೀವು ಬರಬೇಕಲ್ಲ ಸರ್. ನೋಡಿ, ನೀವು ಸಲ್ಯೂಟ್ ಮಾಡ್ತಾರೆ ಪೊಲೀಸ್ನವ್ರಿಗೆ ಅಂತ ಹೇಳ್ತೀನಿ, ಟಿ ವಿ ನೈನವರು. ನಾನು ಹೇಳೋದು ಏನಂದರೆ, ನಮ್ಮ ಪೊಲೀಸ್ನವರು ಮಾಡೋ ಕಾರ್ಯಗಳಿಗೆ, ಕೆಲಸಗಳಿಗೆ ಬರೀ ಸಲ್ಯೂಟ್ ಮಾಡೋದಲ್ಲ, ಅವರಿಗೆ 1 ಕೋಟಿ ಕೊಟ್ಟರೂ ಸಾಲಲ್ಲ. ಅಷ್ಟು ಅದ್ಭುತ ಕೆಲಸಗಳನ್ನು ಮಾಡುವ ನಮ್ಮ ಪೊಲೀಸ್ನವರಿಗೆ ಟಿ ವಿ ನೈನ್ ಸಲ್ಯೂಟ್ ಅಂತ ಮಾಡ್ತಿರೋದೇ ನಮ್ಮೆಲ್ಲರ ಸುಕೃತ. ಹಾಗಾಗಿ ನಾವು ಪೊಲೀಸ್ನವ್ರ ಬಗ್ಗೆ 4 ಮಾತು ಹೇಳಬೇಕು ಅಂದರೆ, ಪೊಲೀಸ್ನವ್ರು ಇಲ್ಲ ಅಂದರೆ ನಿಮಗೆ ಇಡೀ ಊರಲ್ಲಿ ಅರಾಜಕತೆ ಬರ್ತದೆ. ಜನ ಹೇಗೆ ಬೇಕೋ ಹಾಗೆ. ನಾವು ನಮ್ಮ ಸಂಸಾರಗಳಲ್ಲಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ಸಮಯ ಕಳಿಬೇಕು ಅಂದರೆ ಪೊಲೀಸ್ನವರು ಅವರ ಹೆಂಡತಿ ಮಕ್ಕಳ ಸಮಯನ ನಮಗೆ ಕೊಡಬೇಕಾಗ್ತದೆ. ಈ ರೀತಿಯ ತ್ಯಾಗದ ಮನೋಭಾವದಲ್ಲಿ ಕೆಲಸ ಮಾಡೋ ನಮ್ಮ ಪೊಲೀಸ್ನವರಿಗೆ ನೀವು ಸಲ್ಯೂಟ್ ಮಾಡ್ತಿದ್ದೀರಿ ಅಂದಾಗ ಬರೋದಕ್ಕೆ ನನಗೆ ಭಾಳ ಆಸೆ ಇದೆ. ಆದರೆ ನಾನು ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ, ಅಂದರೆ ನಾನು ಬೇರೆ ಊರಿಗೆ ಹೋಗಬೇಕಾಗಿರೋದ್ರಿಂದ, ಸೊ ಹಾಗಾಗಿ ನಾನು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವರಿಗೆ ನನ್ನ ಧನ್ಯವಾದವನ್ನು ತಿಳಿಸ್ಬಿಡಿ. ಪೊಲೀಸ್ನವ್ರು ಯಾವತ್ತೂ ನೋಡಿ, ನಾವು ಸಿನಿಮಾದಲ್ಲಿ ಕೂಡ ಅವ್ರ ಕಾಲು ಇಳಿತೀವಿ, ಅವರಿಗೆ ತಮಾಷೆ ಮಾಡ್ತೀವಿ, ಆದರೆ ಯಾವತ್ತೂ ಅವರು ನಮಗೆ ಯಾವತ್ತೂ ಖಂಡಿಸೋದೇ ಇಲ್ಲ. ಅಂದರೆ ಮನೋರಂಜನೆಯನ್ನು ಅವರು ಎಷ್ಟು ಸ್ಪೋರ್ಟಿವಾಗಿ ತೊಗೊಳ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿಯಪ್ಪ. ನಾನು ಬರೋಕ್ಕಾಗಲ್ಲ, ಅವರಿಗೆ ಹೇಳಿಬಿಡಿ. ಆಲ್ ದ ಬೆಸ್ಟ್. ಅನಂತ್ ನಾಗ್ ಫಾರ್ ಯು.